ಮಂಜುಗೆ ಉಗಿದಿದ್ದಾರೆ ಕರ್ಣ. ಹೌದು, ಕರ್ಣ ಧಾರಾವಾಹಿ ನೋಡಿದ್ರೆ ಪ್ರತಿಯೊಬ್ಬರಿಗೂ ಸಹ ಗೊತ್ತಿರುತ್ತೆ. ಒಳ್ಳೆ ಟ್ವಿಸ್ಟ್ ಬರ್ತಾ ಇದೆ, ಎಲ್ಲರೂ ಕೂಡ ನೋಡಿ ತುಂಬಾನೇ ಎಂಜಾಯ್ ಮಾಡ್ತಾ ಇದ್ದಾರೆ. ಆಸ್ತಿ ಹಂಚಿಕೆ ಮುಂಚೆಂದ ಸಹ ಕರ್ಣ ಆಸೆ ಪಡ್ತಾ ಇರ್ಲಿಲ್ಲ, ಬಟ್ ಅಲ್ಲಿ ಸಂಜು ಆಸೆ ಪಡ್ತಾ ಇದ್ದಿದ್ದು ಆಸ್ತಿಗೆ. ಆಸ್ತಿ ಕೊಡಬೇಕು ನನಗೆ ಅಂತೆಲ್ಲ ಹೇಳ್ತಾನೆ ಇರ್ತಿದ್ದ ಸಂಜು. ಸೊ ಹೀಗಾಗಿ ಏನು ಈಗ ರಿಯಾನ ಮದುವೆ ಆಗಿರುವಂತ ಕರ್ಣ ಕರೆಕ್ಟ್ ಆಗಿ ಸಂಸಾರ ಮಾಡ್ಬೇಕು, ಇಲ್ಲಾಂದ್ರೆ ಆಸ್ತಿ ಅದು ಆಗೋದಿಲ್ಲ. 1 ವರ್ಷ ಕರೆಕ್ಟ್ ಆಗಿ ಸಂಸಾರ ಮಾಡ್ಬೇಕಂತೆ. ಸೊ ಅದನ್ನ ಈಗ ಎಲ್ಲಾ ಒಂದು ಡಾಕ್ಯುಮೆಂಟ್ ಅಲ್ಲಿ ಉಲ್ಲೇಖ ಆಗಿರುವಂತದ್ದು, ಅಗ್ರಿಮೆಂಟ್ ಅಲ್ಲಿ ಉಲ್ಲೇಖ ಆಗಿರುವಂತದ್ದು. ಈ ರೀತಿಯ ಒಂದು ಟ್ವಿಸ್ಟ್ ನಿಜವಾಗ್ಲೂ ಯಾರು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಬಹಳ ಒಂದು ಫುಲ್ ಸ್ಟಾಪ್ ಇಡೋಕೆ ಕರ್ಣ ಹೊರಟಿರುವಂತದ್ದು. ಅಂದ್ರೆ ಆಸ್ತಿಯ ಪತ್ರವನ್ನೇ ಕೊಟ್ಟಾಯ್ತು, ಆದ್ರೆ ಒಂದು ಕಂಡೀಷನ್ ಇರುತ್ತೆ, 1 ವರ್ಷಗಳ ಕಾಲ ಯಾವುದೇ ಜಗಳ ಆಗದಂತೆ ಕಂಪ್ಲೀಟ್ ಆಗಿ ಡಾಕ್ಟರ್ ಅನ್ನು ಕೂಡ ಮುಗಿಸ್ಕೋಬೇಕು, ಜೊತೆಗೆ ಕರೆಕ್ಟ್ ಆಗಿ ಸಂಸಾರವನ್ನು ಸಹ ಮಾಡಬೇಕು. ಇದನ್ನ ಕಂಪ್ಲೀಟ್ ಆಗಿ ಮಾಡ್ಕೊಂಡ್ರೆ ಆಸ್ತಿ ಮುಂದಿನ ವರ್ಷ ಏನೋ ಅವ್ರಿಗೆ ಸಿಗುವಂತದ್ದು ಈಗ ಕರ್ಣ ಹೇಳ್ತಾ ಇದ್ದಾನೆ. ಜೊತೆಗೆ ಅಗ್ರಿಮೆಂಟ್ ನಲ್ಲಿ ಸಹ ಇರುವಂತದ್ದು. ಆಗ ಕಂಪ್ಲೀಟ್ ಆಗಿ ಸಂಜಯ್ಗೆ ಶಾಕ್ ಆಗುತ್ತೆ, ರಮೇಶ್ಗೂ ಕೂಡ ಶಾಕ್ ಆಗುತ್ತೆ. ಆಸ್ತಿ ಬಂತು ಅಂತ ಒಂದು ಖುಷಿ ಒಂದ್ ಕಡೆ ಆದ್ರೆ, ಕರೆಕ್ಟ್ ಆಗಿ ಓದ್ಕೋ ಅಲ್ಲಿ ಏನಿದೆ ಅಂತ ಅನ್ನುವಂತ ಒಂದು ಮಾತನ್ನ ಕರ್ಣ ಹೇಳಿದಾಗ ಸಂಜಯ್ಗೆ ಕಂಪ್ಲೀಟ್ ಆಗಿ ಆಶ್ಚರ್ಯ ಆಗುತ್ತೆ. ನಿಮ್ಗೂ ಕೂಡ ಇಷ್ಟ ಆಗ್ತದೆ, ನೀವು ಕೂಡ ನೋಡ್ತಾ ಇದ್ರೆ ಕರ್ಣ ಮತ್ತೆ ನಿಧಿ ಜೋಡಿ ಒಂದ್ ಕಡೆ ಸೂಪರ್ ಆದ್ರೆ, ಈಗ ರಿಯಾ ಮತ್ತೆ ಸಂಜಯ್ ಒಂದು ಜೋಡಿ ಕೂಡ ಒಂದು ಮನೆಯಲ್ಲಿ ಇರುವಂತದ್ದು. ಸೊ ಲಾಯರ್ ಕೂಡ ಬರ್ತಾರೆ, ಎಲ್ಲ ಅಗ್ರಿಮೆಂಟ್ ಅನ್ನು ಕೂಡ ಮಾಡಾಗುತ್ತೆ. ಕರ್ಣಗೆ ತಲೆ ಕೆಟ್ಟು ಹೋಗುತ್ತೆ, ಯಾಕೆಂದ್ರೆ ಈ ತರ ಟ್ವಿಸ್ಟ್ ಇಟ್ಟಿದಾರಲ್ಲ, ಮತ್ತೆ ಈ ತರ ಒಂದು ಅಗ್ರಿಮೆಂಟ್ ಮಾಡಿರುವಂತದ್ದು ಆಸ್ತಿ ಹಾಗೆ ಬಂದ್ಬಿಡುತ್ತೆ ಅಂತ ಅನ್ಕೊಂಡ್ಬಿಟ್ಟಿದ ಸಂಜು. ಬಟ್ ರಿಯಾಗೂ ಕೂಡ ಆಶ್ಚರ್ಯ ಆಗುತ್ತೆ. ಬಟ್ ರಿಯಾಗೆ ಒಳ್ಳೇದು ಮಾಡ್ತಿರುವುದೇ ಕರ್ಣ ಇರೋ ತನಕ ರಿಯಾ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆನೇ ಇಲ್ಲ. ಇಷ್ಟ ಇಲ್ಲ ಸಂಜಯ್ಗೆ, ಆದ್ರೂ ಕೂಡ ತಾಳಿನ ಕಟ್ತಾನೆ. ಅದು ಕರ್ಣ ಫೋರ್ಸ್ ಮಾಡೋದಕ್ಕೆ ಬೈದು ತಾಳಿನ ಕಟ್ಸುವಂತದ್ದು. ಬೇರೊಂದು ಮದುವೆ ಆಗೋಕೆ ಹೊರಟಿದ್ದ ಸಂಜಯ್, ಆಗ ಕರ್ಣ ತಡೆದು ಆ ಒಂದು ನಿಶ್ಚಿತಾರ್ಥವನ್ನ ಕ್ಯಾನ್ಸಲ್ ಮಾಡಿ ರಿಯಾ ಜೊತೆ ಮದುವೆ ಮಾಡಿಸಾಗಿದೆ. ಸೊ ನಿಮ್ಗೆ ಅನಿಸುತ್ತೆ ಚೆನ್ನಾಗಿದೆ ಅಲ್ವಾ? ಒಂದು ಟ್ವಿಸ್ಟ್ ಸೂಪರ್ ಆಗಿ ಬರ್ತಾ ಇದೆ. ಮತ್ತೆ ರಮೇಶ್ಗೂ ಕೂಡ ಈಗ ಟೆನ್ಷನ್ ಶುರುವಾಗಿದೆ, ಮುಂದೆ ಏನ್ ಮಾಡ್ತಾನೋ ಕರ್ಣ ಅಂತ. ಯಾಕೆಂದ್ರೆ ಆಸ್ತಿ ಬರ್ಬೇಕಾಗಿತ್ತು, ಬಟ್ ಈಗ ಈ ತರ ಒಂದು ಟ್ವಿಸ್ಟ್ ಇಟ್ಟಿರುವಂತದ್ದು ಎಲ್ಲರಿಗೂ ಕೂಡ ಒಂದು ಮನೆಯವ್ರಿಗೂ ಕೂಡ ಆಶ್ಚರ್ಯ ಆಗುತ್ತೆ. ಒಟ್ಟಾರೆ ಕರ್ಣ ಮಾಡಿದ್ದು ಸರಿ ಇದೆ ಅಂತ ವೀಕ್ಷಕರು ಜನರು ತಿಳಿಸ್ತಾ ಇದ್ದಾರೆ. ಒಳ್ಳೆ TRP ಅಚ್ಚುಮೆಚ್ಚಿನ ಧಾರಾವಾಹಿ ಆಗ್ಬಿಟ್ಟಿದೆ. ಕಿರಣ್ ರಾಜ್ ಮತ್ತೆ ಭವ್ಯ ಅವರ ನಟನೆ ಸೂಪರ್ ಆಗಿ ಬರ್ತಾ ಇದೆ. ಸಕ್ಕದಾಗಿರುವಂತಹ ಒಂದು ಪಾತ್ರವನ್ನ ರಿಯಾ ಅವರು ಮಾಡ್ತಾ ಇದ್ದಾರೆ. ರಿಯಾ ಅವರ ನಿಜವಾದ ಹೆಸರು ಅಂಕಿತಾ ಅಂತ, ಬಾಲ ನಟಿಯಾಗಿದ್ರು, ಈಗ ಸಕ್ಕದಾಗಿ ನಡೆಸ್ತಿದ್ದಾರೆ.